ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಈಗ ನೋಡಿ, ರಾತ್ರಿ 8 ಗಂಟೆ ಆಯಿತು. ಅನ್ನಕ್ಕಿಡೋಣ ಅಂತ ಬಂದೆ, ಹಾಗೆ ಸ್ಟಿಚ್ ಮಾಡ್ತಾ ಇದ್ದೆ. ಅನ್ನಕ್ಕಿಟ್ಟು ಹೋದ್ರಾಯ್ತು ಅಂತೇಳಿ ಬಂದೆ. ಹಾಗೆ ಸ್ವಲ್ಪ ಪಾತ್ರೆ ಎಲ್ಲ ಜೋಡಿಸ್ಕೊಂಡು ಆಮೇಲೆ ಮತ್ತೆ ಅನ್ನ ಎಲ್ಲ ಮುಗಿಸ್ಕೊಂಡು ಸ್ಟಿಚ್ ಮಾಡಬೇಕು. ಯಾರೆಲ್ಲ ನನ್ನ ಯೂಟ್ಯೂಬ್ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ತುಂಬ ವ್ಯೂಸ್ ಕಡಿಮೆ ಬರ್ತಾ ಇದೆ, ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಇಲ್ಲ ಅಂದರೆ ಯೂಟ್ಯೂಬಲ್ಲಿ ಬೆಳೆಯೋದು ತುಂಬಾ ಕಷ್ಟ ಇದೆ. ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೆ ಒಂದು ಲೈಕನ್ನು ಕೊಡಿ. ಅನ್ನ ಮಾಡಿಕೊಂಡು ಈಗ ಮತ್ತೆ ಸ್ಟಿಚ್ ಮಾಡೋದಕ್ಕೆ ಕೊಡ್ತೀನಿ. ಈಗ ನೋಡಿ, ಸ್ಟಿಚ್ ಮಾಡೋದಕ್ಕೆ ಕೂತಿದ್ದೀನಿ ನೋಡಿ. ಲೈನಿಂಗ್ ಬ್ಲೌಸ್ ಇದು. ಲೈನಿಂಗ್ ಬ್ಯಾಕ್ ಪಾರ್ಟನ್ನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ಲೈನಿಂಗ್ ಹಾಕ್ಕೊಂಡು. ನೋಡಿ, ಈ ಥರ ಇಟ್ಕೊಂಡು 2 ಪೀಸನ್ನು ಜೋಡಿಸ್ಕೊಂಡು ನೀಟಾಗಿ ಎಲ್ಲ ಕಡೆಯೂ ಸ್ಟಿಚ್ ಮಾಡ್ಕೋಬೇಕು ಫಸ್ಟಿಗೆ. ಅಂದರೆ ಹೊಲಿಯೋದಕ್ಕೆ ಈಸಿ ಆಗುತ್ತೆ. ನೋಡಿ, ಈ ಥರ ಇಟ್ಕೊಂಡು ಸ್ಟಿಚ್ ಮಾಡಬೇಕು. ಒಂದು ವಾರನೇ ಆಯಿತು ನಾನು ಸ್ಟಿಚ್ ಮಾಡಿಲ್ಲ, ಏನಿಲ್ಲ. ಯೂಟ್ಯೂಬ್ ಕಡೆಯೂ ನಾನು ಗಮನ ಕೊಟ್ಟಿಲ್ಲ. ಟೂರ್ ಹೋಗಿದ್ದರಿಂದ ಯಾವ ಕೆಲಸನೂ ಆಗಿಲ್ಲ ನೋಡಿ. ಈಗ ಎಲ್ಲ ಸ್ಟಿಚ್ ಮಾಡೋದು ಮತ್ತೆ ಶುರು ಮಾಡಿದ್ದೀನಿ. ಸ್ವಲ್ಪ ಮೈಕೈ ನೋವೆಲ್ಲ ಇರೋದರಿಂದ ಸ್ಟಿಚ್ ಮಾಡೋದಕ್ಕೂ ಮನಸ್ಸಿಲ್ಲ. ಆದರೆ ಕಸ್ಟಮರ್ ಕೇಳಬೇಕಲ್ಲ, ಅವ್ರ ಟೈಮಿಗೆ ಕೊಡಲೇಬೇಕು ನಾವು. ಇಲ್ಲ ಅಂದರೆ ಕಸ್ಟಮರ್ ಸಿಟ್ಟಾಗ್ತಾರೆ. ಹೀಗಾಗಿ ಆದಷ್ಟು ಸ್ಟಿಚ್ ಮಾಡೋಣ ಅಂತ ಹೇಳಿ ಕೂತಿದ್ದೀನಿ. ಈಗ ನೋಡಿ, ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋತಾ ಇದ್ದೀನಿ ನೋಡಿ. ಈ ಥರ ಇಟ್ಕೊಂಡು 2 ಕೂಡಿಸ್ಕೊಂಡು ಸ್ಟಿಚ್ ಮಾಡಬೇಕು. ನಾವು ಯಾವುದಾದ್ರೂ ಊರಿಗೆ ಅದು ಹೋಗಿದ್ದರೆ ಸ್ಟಿಚ್ ಮಾಡೋದಕ್ಕೆ ಬಂದ ಮೇಲೆ ಸ್ಟಿಚ್ ಮಾಡೋದಕ್ಕೆ ಮನಸ್ಸು ಬರಲ್ಲ. ಅಷ್ಟು ಬೇಜಾರಾಗಿಬಿಡುತ್ತೆ. ಅದರಲ್ಲಿ ಸುಸ್ತು, ಮೈಕೈ ನೋವು ಇದೆಲ್ಲ ಇರುತ್ತಲ್ಲ. ಹೀಗಾಗಿ ಏನು ಕೆಲಸ ಮಾಡೋದಕ್ಕೆ ಮನಸ್ಸಾಗಲ್ಲ. 1-2 ದಿನ ಆದರೂ ರೆಸ್ಟ್ ತೊಗೋಬೇಕಾಗತ್ತೆ. ನಾವು ರೆಸ್ಟ್ ತೊಗೋಬೇಕಂತ ಕೂತ್ರೆ ಕೆಲಸ ಆಗಲ್ಲ. ಹೀಗಾಗಿ ಕಟಿಂಗ್ ಮಾಡಿಕೊಂಡು ಸ್ವಲ್ಪ ಸ್ಟಿಚ್ ಮಾಡೋಣ ಅಂತ ಕೂತಿದ್ದೀನಿ ನೋಡಿ. ಒಂದು ಬ್ಲೌಸ್ ಆದರೂ ಸ್ಟಿಚ್ ಮಾಡಿದ್ರೆ ಆಯಿತು ಅಂತ ಹೇಳಿ ಕೂತಿದ್ದೀನಿ. ಎಷ್ಟಾಗುತ್ತೋ ಅಷ್ಟು ಸ್ಟಿಚ್ ಮಾಡ್ತೀನಿ. ದನಿ ಎಲ್ಲ ಸ್ವಲ್ಪ ಚೇಂಜ್ ಆಗಿಬಿಟ್ಟಿದೆ. ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಎಲ್ಲರೂ ನೀವು ವಿಡಿಯೋ ನೋಡಿ ಸಪೋರ್ಟ್ ಮಾಡಿದರೆ ನಮಗೂ ಒಂದು ಖುಷಿ ಆಗುತ್ತೆ. ಇಲ್ಲ ಅಂದರೆ ನಾವು ಇಷ್ಟೆಲ್ಲ ಕಷ್ಟಪಟ್ಟು ವೇಸ್ಟು. ವ್ಯೂಸ್ ಬರಲಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಫಸ್ಟಿಗಾದರೂ ಸ್ವಲ್ಪ ವ್ಯೂಸ್ ಬರ್ತಾಯಿತ್ತು, ಈಗ ಅದು ಕೂಡ ಬರ್ತಾ ಇಲ್ಲ. ದಯವಿಟ್ಟು ಸಪೋರ್ಟ್ ಮಾಡಿ. ಈಗ ನೋಡಿ, ಈ ಟೈಲರಿಂಗಲ್ಲಿ ಅಂತೂ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಆಗಿಬಿಟ್ಟಿದೆ. ಎಲ್ಲಿ ನೋಡಿದರೂ ಟೇಲರ್ ಪ್ರತಿಯೊಂದು ಮನೆಯಲ್ಲೂ ಟೇಲರ್ ಆಗಿಬಿಟ್ಟಿದ್ದಾರೆ. ಈಗ ಇದರಲ್ಲೂ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ. ಈಗ ಹೊಸ ಡಿಸೈನು ಈ ಥರ ಹೊಲಿದ್ರೆ ಮಾತ್ರ ಟೇಲರಿಂಗಲ್ಲಿ ಡಿಮ್ಯಾಂಡ್ ಇದೆ. ಈಗ ನೋಡಿ, ಮತ್ತೆ ಅಡುಗೆ ಮನೆಗೆ ಹೋಗ್ತಾ ಇದ್ದೀನಿ. ಈಗ ನೋಡಿ,
ಊಟ ಮಾಡಿಕೊಂಡು ಮತ್ತು ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೀನಿ. ನಾವು ಎಷ್ಟೇ ಸುಸ್ತಾದರೂ ಕೆಲಸ ಮಾಡಿಕೊಳ್ಳೇಬೇಕು, ಇಲ್ಲ ಅಂದರೆ ಮತ್ತು ಕೆಲಸ ಜಾಸ್ತಿ ಆಗುತ್ತೆ ಅಲ್ಲಲ್ಲಿ ಎಲ್ಲ ಬಿದ್ದು. ಅದಕ್ಕೆ ಮತ್ತು ಪಾತ್ರೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮಲ್ಕೋಬೇಕಂತೇಳಿ ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೀನಿ. ನನಗೆ ಸಿಂಕಲ್ಲಿ ಪಾತ್ರೆ ಇಟ್ಕೊಂಡು ಮಲಗೋದಂದರೆ ಆಗೋದಿಲ್ಲ. ಆವಾಗಿಂದ ಆವಾಗ ಕ್ಲೀನ್ ಮಾಡಿದ್ರೇ ನನ್ನ ಮನಸ್ಸಿಗೆ ಸಮಾಧಾನ ಆಗುತ್ತೆ, ಇಲ್ಲ ಅಂದರೆ ಸಮಾಧಾನವೇ ಆಗಲ್ಲ. ಮಲ್ಕೊಂಡ್ರೂ ಅದೇ ಯೋಚನೆ ಬರುತ್ತೆ, ನಾನು ಪಾತ್ರೆ ಅಲ್ಲೇ ಬಿಟ್ಟಿದ್ದೀನಿ ಅಂತ ಹೇಳಿ ಮನಸ್ಸಲ್ಲಿ ಅದೇ ಇದು ಆಗ್ತಾ ಇರುತ್ತೆ. ಹೀಗಾಗಿ ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೀನಿ ನೋಡಿ. ಆಮೇಲೆ ಎಲ್ಲ ಮಾತ್ರೆ ಎಲ್ಲ ತೊಗೊಂಡು ಸ್ವಲ್ಪ ವಾಕಿಂಗ್ ಎಲ್ಲ ಮಾಡಿಕೊಂಡು ಆಮೇಲೆ ಮಲ್ಕೋಬೇಕು. ನಾವು ಎಷ್ಟೇ ನಮಗೆ ಸುಸ್ತಾದರೂ ಸ್ವಲ್ಪನಾದರೂ ಕೆಲಸ ಮಾಡಿದರೆ ಮತ್ತು ಆ್ಯಕ್ಟಿವ್ ಆಗ್ತೀವಿ, ಇಲ್ಲ ಅಂದರೆ ಮಲ್ಕೊಂಡ್ರೆ ಅಲ್ಲೇ ಮತ್ತು ನಮಗೆ ಆಳಸಿತನ ಅನ್ನೋದು ಜಾಸ್ತಿ ಆಗಿಬಿಡುತ್ತೆ. ನಾವು ಎಷ್ಟು ಆ್ಯಕ್ಟಿವ್ ಆಗಿರ್ತೀವೋ ಅಷ್ಟು ಒಳ್ಳೆಯದು. ಹೆಣ್ಮಕ್ಳು ಯಾವಾಗಲೂ ಆ್ಯಕ್ಟಿವ್ ಆಗಿ ಇರಬೇಕು, ಆಳಸಿತನ ಯಾವತ್ತೂ ಮಾಡಬಾರ್ದು. ಮನೆಯೆಲ್ಲ ನಾವು ನೀಟಾಗಿ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ರೆ ನಮಗೂ ಮನಸ್ಸಿಗೆ ಒಂಥರ ಖುಷಿ ಆಗುತ್ತೆ. ಮನೆಯಲ್ಲೂ ಕೂಡ ಪಾಸಿಟಿವ್ ಎನರ್ಜಿ ಅನ್ನೋದು ಇರುತ್ತೆ, ಇಲ್ಲ ಅಂದರೆ ಮನೆಯಲ್ಲೂ ದರಿದ್ರ ಒಕ್ಕರ್ಸ್ಕೊಂಡು ಬಿಡುತ್ತೆ. ನಾವು ಯಾವಾಗಲೂ ಮನೆಯನ್ನು ಕ್ಲೀನಾಗಿ ನೀಟಾಗಿ ಇಟ್ಕೋಬೇಕು. ಅದು ಹೆಣ್ಣುಮಕ್ಕಳ ಲಕ್ಷಣ. ಅದು ಹೆಣ್ಣುಮಕ್ಕಳು ಸರಿಯಾಗಿದ್ದರೆ ಮನೆಯೂ ಸರಿಯಾಗಿರುತ್ತೆ, ಇಲ್ಲ ಅಂದರೆ ಮನೆಯೂ ದರಿದ್ರ ಆಗಿಬಿಡುತ್ತೆ. ಯಾವಾಗಲೂ ಹೆಣ್ಣುಮಕ್ಕಳು ಬೆಳಿಗ್ಗೆ ಬೇಗನೆ ಎದ್ದು ರಂಗೋಲಿ ಹಾಕ್ಕೊಂಡು ಮನೆಯೆಲ್ಲ ಕ್ಲೀನಾಗಿ ಇಟ್ಕೊಂಡು ಯಾರು ಇರ್ತಾರೋ ಅವ್ರ ಮನೆ ತುಂಬ ಒಳ್ಳೆಯದು. ನಮಗೂ ಒಂದು ಮನಸ್ಸಿಗೆ ಸಮಾಧಾನ, ನಮ್ಮ ಮನೆ ನೋಡಿದ ಕೂಡಲೇ ನಮಗೆ ಮನಸ್ಸಿಗೆ ಒಂಥರ ಖುಷಿ ಆಗಬೇಕು. ಆ ಥರ ನಾವು ಮನೇನ ಇಟ್ಕೋಬೇಕು, ಇಲ್ಲ ಅಂದರೆ ನಮಗೂ ಮನೆಯಲ್ಲಿ ಕೂಡೋದಕ್ಕೆ ಮನಸ್ಸಾಗಲ್ಲ. ಗಲೀಜಾದರೆ ಅಲ್ಲಲ್ಲಿ ಗಲೀಜಾಗಿ ಬಿದ್ದರೆ ನಮಗೂ ಮನಸ್ಸಿಗೆ ಸಮಾಧಾನವೇ ಆಗಲ್ಲ, ಒಂಥರ ಆಗಿಬಿಡುತ್ತೆ. ಮನೆಯಲ್ಲಿ ಕೂರೋದಕ್ಕೆ ಮನಸ್ಸಾಗಲ್ಲ, ಅಷ್ಟು ಮನಸ್ಸಿಗೆ ಕಸಿವಿಸಿ ಆಗಿಬಿಡುತ್ತೆ. ಹೀಗಾಗಿ ನಾನು ಎಲ್ಲ ಮನೇನ ಯಾವಾಗಲೂ ನೀಟಾಗಿ ಇಟ್ಕೋತೀನಿ. ನನಗೆ ಎಷ್ಟೇ ಕಷ್ಟ ಆದರೂ ನಾನು ಮನೇನ ನೀಟಾಗಿ ಇಟ್ಕೋತೀನಿ. ನಾನು ಮೊದಲಿಂದನೂ ಹಾಗೆ. ನನಗೆ ಎಷ್ಟೇ ನಾನು ಆರಾಮಿಲ್ಲ ಅಂದರೂ ನಾನು ಅಡುಗೆ ಮಾಡೋದಾಗಲಿ ಏನೇ ಮಾಡೋದಾಗಲಿ ಭಾಳ ಮಾಡೋದ್ರಲ್ಲಿ ಸ್ವಲ್ಪ ಮಾಡ್ಕೋತೀನಿ. ಮತ್ತು ಹೊರಗಿಂದೆಲ್ಲ ನಾನು ಹೋಟೆಲಿಂದ ತರೋದಾಗಲಿ ಮಾಡೋದಾಗಲಿ ಯಾವತ್ತೂ ಮಾಡೋದಿಲ್ಲ. ಎಷ್ಟೇ ಕಷ್ಟ ಆದರೂ ಮನೆಯಲ್ಲೇ ಮಾಡ್ಕೋತೀನಿ. ನಾನು ಹೊರಗಿಂದ ಅದು ತಿನ್ನೋದಂದರೆ ಇಷ್ಟ ಆಗಲ್ಲ ನನಗೆ. ಹೋಟೆಲದ್ದು ಅದು ಇದು ಹೊರಗಿನ ತಿಂಡಿಗಳು ಆ ಥರ ತಿನ್ನೋದಂದರೆ ನನಗೆ ಯಾವಾಗಲೂ ಇಷ್ಟನೇ ಆಗಲ್ಲ. ಅದು ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಅವು ಯಾವ ಥರ ಮಾಡ್ತಾರೋ, ಏನೇನು ಪದಾರ್ಥ ಹಾಕ್ತಾರೋ ಯಾರಿಗೆ ಗೊತ್ತು. ಸುಮ್ಮನೆ ಆರೋಗ್ಯ ಕೆಡುತ್ತೆ. ಈಗ ನೋಡಿ, ಟೂರಿಗೆ ಹೋದಾಗ ಅಲ್ಲೆಲ್ಲ ಹೊರಗಿಂದೆಲ್ಲ ತಿಂದ್ಕೊಂಡು ಹೋದವರೆಲ್ಲ ಹೊಟ್ಟೆ ಎಲ್ಲ ಸರಿ ಇಲ್ಲದೆ ಆರಾಮಿಲ್ಲದೆ, ಮೊಮ್ಮಗಳಿಗೂ ಕೂಡ ಆರಾಮಿಲ್ಲದೆ ಹೊಟ್ಟೆ ಎಲ್ಲ ಕೆಟ್ಟು ಹೋಗಿತ್ತು. ಪಾಪ ನನ್ನ ಮಗಳಿಗೂ ಕೂಡ, ಅವಳಿಗೂ ಹೊಟ್ಟೆ ಸರಿ ಇಲ್ಲ, ನನಗೂ ಕೂಡ ಆರಾಮಿಲ್ಲ. ಹೀಗೆಲ್ಲ ಆಗುತ್ತೆ. ಹೊರಗಡೆ ನಾವು ಜಾಸ್ತಿ ತಿನ್ನೋದಕ್ಕಾಗಲಿ ಮಾಡೋದಕ್ಕಾಗಲಿ ಹೋಗಲೇಬಾರ್ದು. ಈಗ ದೂರ ಪ್ರವಾಸ ಮಾಡಿದ್ವಿ ಅಂದರೆ ಅಲ್ಲಿ ಅನಿವಾರ್ಯ ಪರಿಸ್ಥಿತಿ ತಿನ್ನಲೇಬೇಕಾಗತ್ತೆ, ಏನು ಮಾಡೋಕ್ಕಾಗಲ್ಲ. ತಿಂದಾಗ ಈ ಥರ ಎಲ್ಲ ಆಗುತ್ತೆ. ನಾವು ಆದಷ್ಟು ಮನೆಯಲ್ಲೇ ಅಡುಗೆ ಮಾಡಿಕೊಂಡು ಊಟ ಮಾಡಬೇಕು. ಯಾವಾಗಲೂ ಮನೆ ಊಟನೇ ಊಟ ಮಾಡಬೇಕು. ಹೊರಗಿನ ತಿಂಡಿಗಳನ್ನು ತಿನ್ನೋದನ್ನು ನಾವು ಕಡಿಮೆ ಮಾಡಬೇಕು. ಆರೋಗ್ಯಕ್ಕೂ ಒಳ್ಳೆಯದು, ಹಣನೂ ಸೇವ್ ಆಗುತ್ತೆ, ಎಲ್ಲ ರೀತಿಯಿಂದಲೂ ಒಳ್ಳೆಯದು. ಈಗಿನ ಹೆಣ್ಣುಮಕ್ಕಳು ತುಂಬ ಆಳಸಿ ಆಗಿಬಿಟ್ಟಿದ್ದಾರೆ. ಎಲ್ಲ ವ್ಯವಸ್ಥೆ ಇರುತ್ತೆ ಮನೆಯಲ್ಲಿ, ಆದರೂ ಕೂಡ ಒಂದು ಚೆನ್ನಾಗಿ ಅಡುಗೆ ಮಾಡೋದಕ್ಕೆ ಬೇಜಾರು ಮಾಡ್ಕೋತಾರೆ. ಯಾಕೆ ಈ ಥರ ಮಾಡ್ಕೋತಾರೋ ಗೊತ್ತಿಲ್ಲ. ಈಗ ಮೊಬೈಲ್ ಬಂದು ಎಲ್ಲ ಕೆಟ್ಟು ಹೋಗಿಬಿಟ್ಟಿದ್ದಾರೆ ಹೆಣ್ಣುಮಕ್ಕಳು. ಮೊಬೈಲ್ ಒಂದಿದ್ದರೆ ಸಾಕು ಅವರಿಗೆ, ಬೇರೆ ಏನೂ ಬೇಡ, ಕೆಲಸ ಬೇಡ, ಏನೂ ಬೇಡ, ದುಡಿಮೆ ಬೇಡ, ಯಾವುದೂ ಬೇಡ. ಮೊಬೈಲ್ ಒಂದಿದ್ದರೆ ಸಾಕು, ಯಾವುದೂ ಬೇಡ ಅವರಿಗೆ. ಅಷ್ಟು ಲೇಜಿ ಆಗಿಬಿಟ್ಟಿದ್ದಾರೆ ಹೆಣ್ಮಕ್ಳು, ಈಗಿನ ಹೆಣ್ಮಕ್ಕಳು.
ಯಾಕೆ ಈ ಥರ ಮಾಡ್ತಾರೋ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಷ್ಟೆಲ್ಲ ಎಜುಕೇಟೆಡ್ ಆದರೂ ಅವರಿಗೆ ತಿಳುವಳಿಕೆ ಅನ್ನೋದೇ ಇರೋದಿಲ್ಲ. ಏನು ಮಾಡೋದು, ಎಲ್ಲ ಅವರವರೇ ಅರ್ಥ ಮಾಡ್ಕೋಬೇಕು. ಅದೇನು ಮಾಡೋಕ್ಕೂ ಆಗಲ್ಲ. ಏನು ವಾತಾವರಣನೇ ಸರಿ ಇಲ್ಲ, ಮೊದಲಿನ ಥರ ವಾತಾವರಣನೇ ಇಲ್ಲ. ಏನು ಮಾಡೋದಕ್ಕಾಗತ್ತೆ. ಈಗ ನೋಡಿ ಊಟ ಎಲ್ಲ ಮುಗಿಸ್ಕೊಂಡು ಪಾತ್ರೆ ಎಲ್ಲ ತೊಳೆದಾಯಿತು. ಹಾಗೆ ಸ್ವಲ್ಪ ಒರೆಸ್ಕೊಂಡೆ, ಎಲ್ಲ ಕ್ಲೀನಾಗಿ ಒರೆಸ್ಕೊಂಡೆ. ಈಗ ನೋಡಿ ಈಗ ಮಾತ್ರೆ ತಗೋಬೇಕು. ಮಾತಾಡೋಕ್ಕೆ ಸಹಿತ ಅಷ್ಟು ಸುಸ್ತಾಗ್ತಾಯಿದೆ ನೋಡಿ. ಸುಸ್ತಾಗ್ತಾಯಿದೆ ಅಂತೂ ನಾವು ಸುಮ್ಮನೆ ಅಂತೂ ಕೂಡೋದಕ್ಕಾಗಲ್ಲ, ಅದರಲ್ಲೇ ಮಾಡ್ತಾ ಇರಬೇಕು. ಹಾಗೆ ನೋಡಿ ನನ್ನ ವಿಡಿಯೋ ಎಲ್ಲ ಯಾವ ಥರ ಬರ್ತಾ ಇದೆ ಅಂತ ಕಮೆಂಟ್ ಮಾಡಿ. ದಯವಿಟ್ಟು ಏನಾದರೂ ತಪ್ಪಿದ್ದಲ್ಲಿ ಅದನ್ನು ಕಮೆಂಟ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ನಾವು ತಿದ್ದುಕೊಂಡು ಮತ್ತೆ ಸರಿಯಾಗಿ ವಿಡಿಯೋ ಮಾಡ್ಬೋದು. ನಿಮ್ಮ ಕಮೆಂಟ್ ತುಂಬಾ ಮುಖ್ಯ. ದಯವಿಟ್ಟು ಕಮೆಂಟ್ ಹಾಕಿ ಯಾವ ಥರ ವಿಡಿಯೋ ಮಾಡಬೇಕು ಅಂತಲೂ ತಿಳಿಸಿ. ಈಗ ನೋಡಿ ಪಾತ್ರೆ ಎಲ್ಲ ತೊಳೆದು ಮುಗಿಸಿ ಆಯಿತು. ಎಲ್ಲ ನೀಟಾಗಿ ಎಲ್ಲ ಜೋಡಿಸಿಟ್ಟಿದ್ದೀನಿ ಅಡುಗೆ ಮನೇನ. ಈ ಮೆಂತ್ಯ ಸೊಪ್ಪೆಲ್ಲ ಸೋಸಿ ಇಟ್ಕೊಂಡೆ. ಮತ್ತು ನಾಳೆ ಅಡುಗೆ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಅದು ಸೋಸಿಟ್ಕೊಂಡಿದ್ದೀನಿ. ಈಗ ನೋಡಿ ಮಾತ್ರೆ ತಗೋತಾ ಇದ್ದೀನಿ. ಇದು ಡೈಲಿ ಮಾತ್ರೆ ಒಂದು ತಗೊಳ್ಳೇಬೇಕು ನೋಡಿ. ಈ ಬಿ ಪಿ ಬಂದರೆ ಹಾಗೆ, ಬಿ ಪಿ ಶುಗರ್ ಬಂದ್ರಂತೂ ಡೈಲಿ ಮಾತ್ರೆ ತಪ್ಪೋದಿಲ್ಲ, ತಗೊಳ್ಳೇಬೇಕಾಗತ್ತೆ. ಏನು ಮಾಡೋದಕ್ಕಾಗುತ್ತೆ. ನೋಡಿ ಮಾತ್ರೆ ತಗೊಂಡೆ. ಈಗ ಮಲ್ಕೋಬೇಕು. ಸ್ವಲ್ಪ ವಾಕಿಂಗ್ ಮಾಡಿಕೊಂಡು ಆಮೇಲೆ ಮಲ್ಕೋತೀನಿ. ಮತ್ತೆ ಸಿಗ್ತೀನಿ. ಈಗ ನೋಡಿ ಬೆಳಿಗ್ಗೆ 8 ಗಂಟೆ ಆಯಿತು. ರಂಗೋಲಿ ಎಲ್ಲ ಹಾಕ್ಕೊಂಡಿದ್ದೀನಿ. ಗಿಡಕ್ಕೆಲ್ಲ ನೀರೆಲ್ಲ ಹಾಕಿ ಆಯಿತು. ನೋಡಿ ಸೂರ್ಯ ಎಷ್ಟು ಇದು ಆಗಿ ಬಂದಿದ್ದಾನೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ ಸೂರ್ಯ. ಚೆನ್ನಾಗಿ ಬಿಸಿಲು ಬಂದಿದೆ. 8 ಗಂಟೆಗೇ ಎಷ್ಟು ಚೆನ್ನಾಗಿ ಬಿಸಿಲು ಬಂದಿದೆ ನೋಡಿ. ಸೂರ್ಯ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ ನೋಡಿ. ನಮ್ಮ ಮನೆ ಎದುರುಗಡೆನೇ ಒಂದು ತೆಂಗಿನ ಗಿಡ ಇದೆ ನೋಡಿ. ತೆಂಗಿನ ಗಿಡ ಈಗ ನೋಡಿ ಮನೆಯೆಲ್ಲ ಒಳಗಡೆ ಎಲ್ಲ ನೋಡಿ. ಸಾಯಿಬಾಬಾ, ತಿರುಪತಿ ತಿಮ್ಮಪ್ಪ, ನೋಡಿ ಮನೆಯೆಲ್ಲ ಈ ಥರ ಇದೆ ವಾತಾವರಣ. ಬಿಸಿಲು ಬೇಗ ಬಂದಿದೆ ಇವತ್ತು. ಈಗ ನೋಡಿ ಚಹಾ ಮಾಡೋದಕ್ಕೆ ಇಡಬೇಕು. ರಾತ್ರಿ ಮತ್ತು ನಾನು ಎದ್ದು ಮತ್ತೆ ಸ್ವಲ್ಪ ಗಂಟ್ಲಿದು ಆಗ್ತಾಯಿದೆ ಅಂತ ರಾತ್ರಿ ಎದ್ದು ಮತ್ತೆ ಮಧ್ಯರಾತ್ರಿ ಎದ್ದು ಬಿಸಿನೀರು ಮಾಡಿಕೊಂಡು ಕುಡಿದೆ. ಯಾಕೋ ಗಂಟ್ಲು ಭಾಳ ಕಿರಿಕಿರಿ ಆಗ್ತಾಯಿತ್ತು. ಬಿಸಿನೀರು ಮಾಡ್ಕೊಂಡು ಕುಡಿದು ಮತ್ತು ಮಲ್ಕೊಂಡಿದ್ದೆ ರಾತ್ರಿ. ಅದೇ ನೋಡಿ ಒಂದು ಸಣ್ಣ ಪಾತ್ರೆ ಅದೇ ಮತ್ತೆ ತೊಳ್ಕೊತಾ ಇದ್ದೀನಿ. ಈಗ ಮತ್ತೆ ಚಹಾ ಮಾಡಬೇಕು. ಚಹಾ ಮಾಡಿಕೊಂಡು ವಾಕಿಂಗ್, ಇವತ್ತೇನು ವಾಕಿಂಗಿಗೆ ಹೋಗಲ್ಲ, ಸ್ವಲ್ಪ ಸುಸ್ತಿದೆ, ಹೀಗಾಗಿ ಹೋಗ್ತಾ ಇಲ್ಲ ವಾಕಿಂಗಿಗೆ.
ಹಾಗೆ ಸ್ಟಿಚಿಂಗ್ ಮಾಡಬೇಕು. ಹಾಗೆ ಸ್ಟಿಚಿಂಗ್ ಮಾಡಿಕೊಂಡು ಮತ್ತು ಮನೆ ಕೆಲಸ ಎಲ್ಲ ಇದ್ದೇ ಇರುತ್ತೆ, ಅದೆಲ್ಲ ಮುಗಿಸ್ಕೋಬೇಕು. ನಿನ್ನೆ ಇಡ್ಲಿ ಹಿಟ್ಟು ಮಾಡಿದ್ದೆ, ನಿನ್ನೆ ಎಲ್ಲ ತಿಂದು ಮತ್ತೆ ಈಗ ಸ್ವಲ್ಪ ಇದೆ ಇಡ್ಲಿ ಹಿಟ್ಟು, ಅದನ್ನು ಇಡ್ಲಿ ಮಾಡ್ಕೋಬೇಕು. ನಿನ್ನೆ ಬೆಳಗ್ಗೆ ಅವರು ನಮ್ಮ ಮಗಳು ಎಲ್ಲ ಅಳಿಯ ಮೊಮ್ಮಕ್ಕಳು ಎಲ್ಲ ಬೆಳಗ್ಗೆ ಹೋದರು. ನಾಷ್ಟ ಮಾಡಿಕೊಂಡು ಇಡ್ಲಿ ಎಲ್ಲ ಮಾಡಿದ್ದೆ, ನಾಷ್ಟ ಮಾಡ್ಕೊಂಡು ಹೋದರು. ಹಾಗೆ ಸ್ವಲ್ಪ ಹಿಟ್ಟು ಉಳಿದಿತ್ತು, ಅದು ಇವತ್ತು ಮಾಡಿ ಮುಗಿಸ್ಬೇಕು. ಈಗ ನೋಡಿ ಕಸ ಹೊಡ್ಕೋಬೇಕು. ಕಸ ಎಲ್ಲ ಹೊಡ್ಕೊಂಡು ಚಹಾ ಕುಡಿದು ಎಷ್ಟು ಕೆಲಸ ಇಲ್ಲ ಅಂದರೂ ಕೆಲಸ ಇದ್ದೇ ಇರುತ್ತೆ. ನಾವು ಸ್ಟಿಚ್ಚಿಂಗ್ ಮಾಡೋರಿಗಂತೂ ಕೆಲಸ ಏನು ತಪ್ಪಿದ್ದಲ್ಲ, ಇದ್ದೇ ಇರುತ್ತೆ ಕೆಲಸ, ಯಾವಾಗಲೂ ಇದ್ದೇ ಇರುತ್ತೆ. ಎಷ್ಟೇ ಕೆಲಸ ಇಲ್ಲಂದರೂ ಒಂದಲ್ಲ ಒಂದು ಕೆಲಸ ಇದ್ದೇ ಇರುತ್ತೆ. ಅವರಿಗೆ ಕೆಲಸ ಇಲ್ಲ ಅನ್ನೋದೇ ಇಲ್ಲ, ಅಷ್ಟು ಕೆಲಸ ಇರುತ್ತೆ. ಸ್ಟಿಚ್ಚಿಂಗ್ ಮಾಡೋರಿಗಂತೂ ಖಾಲಿ ಕೂರೋದಕ್ಕೆ ಅವರಿಗೆ ಆಗೋದಿಲ್ಲ, ಸಮಯ ಅನ್ನೋದೇ ಇರೋದಿಲ್ಲ ಅವರಿಗೆ. ನಾವೇ ಬಿಟ್ರೇ ಅವರು ಖಾಲಿ ಕೊಡೋದು, ಇಲ್ಲ ಅಂದರೆ ಖಾಲಿ ಕೊಡೋದಕ್ಕಾಗಲ್ಲ, ಅಷ್ಟು ಕೆಲಸ ಇರುತ್ತೆ ಸ್ಟಿಚ್ಚಿಂಗ್ ಮಾಡೋರಿಗೆ. ಈ ಜಾಬ್ ಮಾಡೋರಿಗಾದರೆ ಜಾಬ್ ಮಾಡ್ಕೊಂಡು ಬಂದು ಮನೆಯಲ್ಲಿ ಆರಾಮಾಗಿರ್ಬೋದು. ಆದರೆ ಸ್ಟಿಚ್ಚಿಂಗಲ್ಲಿ ಆ ಥರ ಅಲ್ಲ, ಒಂದು ಬಿಟ್ಟರೆ ಒಂದು ಕೆಲಸ, ಒಂದು ಬಿಟ್ಟರೆ ಒಂದು ಕೆಲಸ ಇದ್ದೇ ಇರುತ್ತೆ ಅವರಿಗೆ. ಪುರ್ಸೊತ್ತು ಅನ್ನೋದೇ ಸಿಗೋದಿಲ್ಲ, ಮಾಡ್ತಾನೇ ಇರಬೇಕಾಗತ್ತೆ. ಮಾಡಲಿಲ್ಲ ಅಂದರೆ ನಡೆಯಲ್ಲ, ಮಾಡಲೇಬೇಕು. ಕಸ್ಟಮರ್ ಟೈಮಿಗೆ ಎಲ್ಲ ನಾವು ಬಟ್ಟೆ ಕೊಡಲಿಲ್ಲ ಅಂದರೆ ಮತ್ತೆ ಅವರು ಬರಲ್ಲ. ನಾವು ಹೇಳಿದ್ದ ಟೈಮಿಗೆ ಅವರಿಗೆ ಕೊಡಲೇಬೇಕಾಗತ್ತೆ, ಅಂದರೆ ಮಾತ್ರ ಕಸ್ಟಮರು ಬರ್ತಾರೆ, ಇಲ್ಲ ಅಂದರೆ ಕಸ್ಟಮರ್ ಬರಲ್ಲ. ಹೀಗಾಗಿ ನಾವು ಅವರು ಟೈಮಿಗೆ ಕರೆಕ್ಟಾಗಿ ಕೊಟ್ಟರೆ ಒಳ್ಳೆಯದು. ಇನ್ನೊಂದು ಸಲ ನಮ್ಮ ಹುಡ್ಕೊಂಡು ಬರ್ತಾರೆ, ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಈಗ ಕಾಂಪಿಟೇಷನ್ ಎಲ್ಲದರಲ್ಲೂ ಇದೆ, ಹೀಗಾಗಿ ಮನೆ ಟೇಲರ್ ಆಗಿಬಿಟ್ಟಿದ್ದಾರೆ. ಹೀಗಾಗಿ ನಾವು ಅವ್ರು ಹೇಳಿದ ಟೈಮಿಗೆ ಬಟ್ಟೆನ ಕೊಡಬೇಕು, ನೀಟಾಗಿ ಸ್ಟಿಚ್ ಮಾಡ್ಕೊಂಡು ಕೊಟ್ಟರೆ ನಮ್ಮ ಹತ್ರ ಬರ್ತಾರೆ. ಫಿಟ್ಟಿಂಗ್ ಎಲ್ಲ ಚೆನ್ನಾಗಿ ಕೂತ್ರೆ ಮಾತ್ರ ನಮ್ಮ ಹತ್ರ ಬರ್ತಾರೆ, ಇಲ್ಲ ಅಂದರೆ ಬರಲ್ಲ. ಈಗ ನೋಡಿ ಇಡ್ಲಿ ಕುಕ್ಕರ್ ಇಟ್ಟಿದ್ದೀನಿ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ.